ಒಂದು ಮಳೆಗಾಲದ ರಾತ್ರಿ ಅರಮನೆಯ ಸುತ್ತಲೂ ಜೋರಾಗಿ ಮಳೆ ಸುರಿಯುತ್ತಿತ್ತು. ಅರಮನೆಯ ಒಳಗೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು. ಕಾವಲುಗಾರ ಮಾತ್ರ ಅರಮನೆಯ ಸುತ್ತ ಕಾವಲು ಕಾಯುತ್ತಿದ್ದ. ಆದರೆ ಆ ರಾತ್ರಿ ಅರಮನೆಯೊಳಗೆ ನಡೆಯುತ್ತಿದ್ದ ಒಂದು ಘಟನೆ ಮುಂದೆ ಇಡೀ ರಾಜ್ಯದ ಕಥೆಯನ್ನೇ ಬದಲಿಸಲಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅದೇ ಅರಮನೆಯಲ್ಲಿ ಮಲ್ಲಿ ಅನ್ನುವ 22 ವರ್ಷದ ಹುಡುಗಿ ಕೆಲಸ ಮಾಡ್ತಾ ಇದ್ಲು. ಅವಳ ಕೆಲಸ ತುಂಬ ಸರಳ. ಅರಮನೆಯ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ರಾಜಮನೆತನದ ಸಂದೇಶಗಳನ್ನು ತಲುಪಿಸುವುದು. ಆ ರಾತ್ರಿ ಇದ್ದಕ್ಕಿದ್ದಂತೆ ಮಲ್ಲಿ, ಯಾರೋ ಅವಳನ್ನು ಕರೆದರು. ಮಲ್ಲಿ ತಿರುಗಿ ನೋಡಿದಳು. ರಾಣಿಯವರು ನಿನ್ನನ್ನು ಕರೆಯುತ್ತಿದ್ದಾರೆ. ಮಲ್ಲಿಗೆ ಆಶ್ಚರ್ಯವಾಯಿತು. ಇಷ್ಟು ರಾತ್ರಿ ರಾಣಿಯವರು ತನ್ನನ್ನು ಯಾಕೆ ಕರೆಯುತ್ತಿದ್ದಾರೆ? ಆದರೂ ಹೆಚ್ಚು ಯೋಚಿಸದೆ ಮಲ್ಲಿ ರಾಣಿಯ ಕೊಠಡಿಯ ಕಡೆಗೆ ಹೊರಟಳು. ಮಲ್ಲಿ ಒಳಗೆ ಹೋದಾಗ ರಾಣಿ ದೇವಮ್ಮ ಕಿಟಕಿಯ ಬಳಿ ನಿಂತಿದ್ದಳು. ಹೊರಗೆ ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು. ಆದರೆ ರಾಣಿಯ ಗಮನ ಮಳೆಯ ಮೇಲಿರಲಿಲ್ಲ. ಅವಳ ಮುಖದಲ್ಲಿ ಏನೋ ಆತಂಕ ಕಾಣಿಸುತ್ತಿತ್ತು. ಮಲ್ಲಿ ನಿಧಾನವಾಗಿ ಕೇಳಿದಳು, ರಾಣಿಯವರೇ, ನನ್ನನ್ನು ಕರೆಯಿಸಿದ್ದೀರಾ? ರಾಣಿ ಅವಳ ಕಡೆಗೆ ತಿರುಗಿ ನೋಡಿದಳು. ಹೌದು ಮಲ್ಲಿ. ರಾಣಿ ತಮ್ಮ ಕೈಯಲ್ಲಿದ್ದ ಒಂದು ಸಣ್ಣ ಪತ್ರವನ್ನು ಅವಳಿಗೆ ಕೊಟ್ಟರು. ಪತ್ರದ ಮೇಲೆ ರಾಜಮುದ್ರೆ ಇತ್ತು. ಮಲ್ಲಿ ಆ ಪತ್ರವನ್ನು ನೋಡಿದಳು. ಇದನ್ನು ಯಾರಿಗೆ ಕೊಡಬೇಕು ರಾಣಿಯವರೇ? ರಾಣಿ ತಕ್ಷಣ ಉತ್ತರಿಸಲಿಲ್ಲ. ಸ್ವಲ್ಪ ಹೊತ್ತು ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ಬೆಳಗಾಗುವ ಮೊದಲು ಈ ಪತ್ರ ತನ್ನ ಜಾಗ ಸೇರಬೇಕು. ಮಲ್ಲಿಗೆ ಗೊಂದಲವಾಯಿತು. ಆದರೆ ಯಾರಿಗೆ ಕೊಡಬೇಕು? ರಾಣಿ ಅವಳ ಕಣ್ಣಲ್ಲಿ ನೇರವಾಗಿ ನೋಡಿದರು. ಅದನ್ನು ನೀನು ದಾರಿಯಲ್ಲಿ ತಿಳಿದುಕೊಳ್ಳುತ್ತೀಯ. ಅಷ್ಟರಲ್ಲಿ ಅರಮನೆಯ ದೊಡ್ಡ ಗಂಟೆ ಜೋರಾಗಿ ಮೊಳಗಿತು. ಹೊರಗಿನಿಂದ ಸೈನಿಕರ ಓಡಾಟದ ಸದ್ದು ಕೇಳಿಸಿತು. ಅರಮನೆಯ ಮೇಲೆ ದಾಳಿ ನಡೆದಿತ್ತು. ಮಲ್ಲಿ ಗಾಬರಿಯಿಂದ ರಾಣಿಯ ಕಡೆ ನೋಡಿದಳು. ಆದರೆ ರಾಣಿ ಮಾತ್ರ ಶಾಂತವಾಗಿದ್ದರು. ಮಲ್ಲಿ, ನೀನು ಈಗಲೇ ಇಲ್ಲಿಂದ ಹೊರಡಬೇಕು. ಮಲ್ಲಿ ಆಶ್ಚರ್ಯದಿಂದ ಕೇಳಿದಳು. ಆದರೆ ರಾಣಿಯವರೇ, ನೀವು? ರಾಣಿ ನಿಧಾನವಾಗಿ ಹೇಳಿದರು, ಹೊರಗಿರುವ ಶತ್ರುವಿಗಿಂತ ಅರಮನೆಯೊಳಗಿರುವ ಶತ್ರುವೇ ನಮಗೆ ಹೆಚ್ಚು ಅಪಾಯಕಾರಿ. ಮಲ್ಲಿ ಆ ಮಾತು ಕೇಳಿ ಬೆಚ್ಚಿ ಬಿದ್ದಳು. ಅರಮನೆಯೊಳಗೆ ಶತ್ರು ಇದ್ದಾನಾ? ಆದರೆ ಆ ಶತ್ರು ಯಾರು?